ಪತ್ನಿ ಹಾಗೂ ಮಗುವಿನ ಮೇಲೆ ಮಾರಣಾಂತಿಕ ಹಲ್ಲೆ ಆರೋಪದಲ್ಲಿ ಬಂಧಿತನಾಗಿರೋ ದರ್ಶನ್ ವಿರುದ್ಧ ಒಟ್ಟು 3 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಮಾರಣಾಂತಿಕ ಹಲ್ಲೆ ಆರೋಪದಲ್ಲಿ ಐಪಿಸಿ ಸೆಕ್ಷನ್ 307 ಅಡಿ ಹಾಗೂ ರಿವಾಲ್ವರ್ ತೋರಿಸಿ ಬೆದರಿಕೆಯ ಆರೋಪ, ಶಸ್ತ್ರಾಸ್ತ್ರ ಕಾಯ್ದೆಯಡಿ ಕೇಸ್ ರಿಜಿಸ್ಟರ್ ಮಾಡಲಾಗಿದೆ. ಅಲ್ಲದೆ ವರದಕ್ಷಿಣೆ ಕಿರುಕುಳ ಆರೋಪದಲ್ಲಿ ಐಪಿಸಿ ಸೆಕ್ಷನ್ 498A ಅಡಿ ಕೇಸ್ ದಾಖಲಿಸಲಾಗಿದೆ. ಬಹುಶಃ ಈ ಕೇಸ್ ಪ್ರಕಾರ ದರ್ಶನ್ಗೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲವೇ ಇಲ್ಲ. ಪೊಲೀಸರು ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾಗಿತ್ತು, ನ್ಯಾಯಾಲಯಕ್ಕೆ ಇನ್ನೂ ಕೂಡ ಹಾಜರುಪಡಿಸಿಲ್ಲ. ಅದರ ಜೊತೆಗೆ ಈಗ ಹಾಕಿರೋ ಕೇಸ್ ಪ್ರಕಾರ ಯಾವುದೇ ಕಾರಣಕ್ಕೂ ಆತನಿಗೆ ಬೇಲ್ ಸಿಕ್ಕುವ ಚಾನ್ಸೇ ಇಲ್ಲ. ಈಗಾಗಲೇ ವರದಕ್ಷಿಣೆ ಕಿರುಕುಳ ಆರೋಪದ ಮೇಲೆ ಆತನ ಮೇಲೆ ಕೇಸ್ ದಾಖಲಿಸಲಾಗಿದೆ. ಹಾಗಾಗಿ ಚಿತ್ರರಂಗದ ಅನೇಕರು ಬಂಧನವನ್ನು ತಪ್ಪಿಸೋದಕ್ಕೋಸ್ಕರ ಬೇಕಾದಂಥ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ವರದಕ್ಷಿಣೆ ಕಿರುಕುಳ ಆರೋಪ, ಅಕ್ರಮ ಶಸ್ತ್ರಾಸ್ತ್ರಡಿ ಬೆದರಿಸಿದ್ದು, ಮಗುವಿನ ಮೇಲೆ ಕೂಡ ದರ್ಶನ್ ನಡ್ಕೊಂಡಿರುವ ರೀತಿ ನಿಜವಾಗಲೂ ಬಹುಶಃ ತಲೆ ತಗ್ಗಿಸುವ ರೀತಿ ಇದೆ. ಸಮಾಜಕ್ಕೆ ಮಾದರಿಯಾಗಬೇಕಾಗಿದ್ದ ಸಾವಿರಾರು ಅಭಿಮಾನಿಗಳನ್ನು ಹೊಂದಿರೋ ಚಿತ್ರ ನಟರೇ ಹೀಗೆ ನಡ್ಕೊಂಡ್ಬಿಟ್ರೆ ಬಹುಶಃ ಈ ಸಮಾಜಕ್ಕೆ ಇವರು ಯಾವ ರೀತಿಯ ಒಂದು ತಿಳುವಳಿಕೆ ನೀಡ್ತಾ ಇದ್ದಾರೆ ಅನ್ನೋದು ಬಹುಶಃ. ಹಾಗಾದರೆ ಕಲಾವಿದರು ಅಂದರೆ ಅವರ ಹಣಕ್ಕೋಸ್ಕರ ಕೆಲಸ ಮಾಡುವ ಇವರು ಬೊಂಬೆಗಳ, ಅಥವಾ ಕಲಾವಿದರು ಅಂದರೆ ಅಣ್ಣವರು ಈ ರಾಜ್ಯಕ್ಕೆ ಹಾಕಿಕೊಟ್ಟ ಹೆಜ್ಜೆಗಳು ಮಾದರಿಯ? ಬಹುಶಃ ಇವೆಲ್ಲವೂ ಕೂಡ ಚರ್ಚಾರ್ಹ ವಿಚಾರಗಳೇ.